ಹಂತವಾಗಿ ಈ ಒಂದು ಭಾಗ ಕೂಡ ರೈತರ ಸಮಸ್ಯೆನ ಬಗೆಹರಿಸಬೇಕು ಅಂತ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಸಂಪರ್ಕ ರಸ್ತೆಗಳು ನಮ್ಮ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳಿಂದ ಆಗದಿರೋ ರಸ್ತೆಗಳಿದ್ದು ಅವೆಲ್ಲನೂ ಕೂಡ ಕೈ ಎತ್ಕೊಂಡು ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. 20 ಕೋಟಿನೂ ಕೂಡ ಪೂರ್ತಿ ನಾವು ಗ್ರಾಮೀಣ ಭಾಗದ ನಮ್ಮ ಜನರಿಗೆ, ಸಾಮಾನ್ಯ ವರ್ಗದ ಬೀದಿಗಳಿಗೆ ನಾವು 20 ಕೋಟಿನೂ ಕೊಟ್ಟಿದ್ದೇವೆ. ಗ್ಯಾರಂಟಿಗಳಿಗೆ ಎಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿ ಇಬ್ಬರು ಕೂಡ ನಮ್ಮ ಪಕ್ಷದ 2 ಕಣ್ಗಳಿದ್ದಂಗೆ. ನಾಳೆ CM ಸಿದ್ದರಾಮಯ್ಯನವರು ದಾಖಲೆ 17ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಜೆಟ್ ಮೇಲೆ ನಿರೀಕ್ಷೆಗಳಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಂಜನಗೂಡು ಕ್ಷೇತ್ರ ಶಾಸಕರಾದ ದರ್ಶನ್ ಧ್ರುವಣ್ಣನವರಿದ್ದಾರೆ. ಸರ್, ನಾಳೆ ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ನಿರೀಕ್ಷೆಗಳಿದೆ ಸರ್ ನಂಜನಗೂಡು ಕ್ಷೇತ್ರಕ್ಕೆ? ಮೊದಲನೇದಾಗಿ ನಮ್ಮ ರಾಜ್ಯದ ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಇದೇ ಶುಕ್ರವಾರ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ದಾಖಲೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಅದರಿಂದ ಮೊದಲನೇದಾಗಿ ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತಂದರೆ ಈ ನಾಡ್ಕಂಡಂಥ ಒಬ್ಬ ಧೀಮಂತ ನಾಯಕರು ನಮ್ಮಂಥ ಯುವಕರಿಗೆ ಸದಾಕಾಲ ಪ್ರೋತ್ಸಾಹವನ್ನು ಕೊಟ್ಕೊಂಡು ನಮ್ಮ ಕ್ಷೇತ್ರಕ್ಕೂ ಕೂಡ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಇವತ್ತು ಅಭಿವೃದ್ಧಿಗೆ ಸಹಕರಿಸ್ತಿದ್ದಾರೆ. ಅದರಿಂದ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ನಾವು ಕೂಡ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಇಲ್ಲಿ ಇವತ್ತು ಅಡಿಯಾಲದಲ್ಲಿರುವಂಥ PHC ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನಿದೆ, ಅದನ್ನು ಅಪ್ಗ್ರೇಡ್ ಮಾಡಿಕೊಟ್ಟು ನಮಗೆ CHC ಏನಾಗಿ ಮಾಡಿಕೊಡ್ಬೇಕು. ಇಲ್ಲಿನ ಕಾಡಂಚಿನ ಪ್ರದೇಶದ ಜನರಿಗೆ ಅನುಕೂಲ ಆಗ್ತಿದೆ ಅನ್ನೋದನ್ನು ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿಗೆ ಒಂದು ITI ಕಾಲೇಜು ಕೂಡ ನಾವು ಅವರಲ್ಲಿ ಮನವಿಯನ್ನು ಮಾಡಿ, ITI ಮತ್ತು ಡಿಪ್ಲೊಮಾ ಕಾಲೇಜ್ ಎರಡನ್ನೂ ಕೂಡ ಮನವಿಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ತಾಲೂಕಾದ್ಯಂತ ಹಲವಾರು ಕೆಲಸ ಕಾರ್ಯಗಳಾಗಬೇಕಾಗಿದೆ. ಈಗ ಸಾಕಷ್ಟು ಕೆಲಸ ಕಾರ್ಯಗಳಾಗಿದೆ. ಮೂಲಭೂತ ಸೌಕರ್ಯ ಆಗಿರ್ಬೋದು, ನೀರಾವರಿಗೆ ಸಂಬಂಧಪಟ್ಟಂಥ ಸಂಪರ್ಕ ರಸ್ತೆಗಳಾಗಿರ್ಬೋದು, ಎಲ್ಲವೂ ಕೂಡ ಹಂತವಾಗಿ ಆಗ್ತಾಯಿದೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಕ್ರೀಡಾಂಗಣ ಅಭಿವೃದ್ಧಿ ಕೂಡ ಸುಮಾರು 10 ಕೋಟಿ ರೂಪಾಯಿಗಳನ್ನ ನಾವು ಕೇಳ್ಕೊಂಡಿದ್ದೀವಿ. ಸೊ ಒಟ್ಟಾರೆಯಾಗಿ ಎಲ್ಲ ಕೆಲಸಗಳನ್ನೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮಗೆ ಖಂಡಿತವಾಗಿಯೂ ನಮಗೆ ಮಾಡಿಕೊಡ್ತೀವಿ ಅನ್ನೋ ಭರವಸೆ ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಮ್ಮ ತಾಲೂಕಿಗೆ ಈ ಬಜೆಟ್ನಲ್ಲೂ ಕೂಡ ಅವರು ನಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹಿಂದೆ ಕೂಡ ಮೊದಲನೇ ಬಜೆಟ್ನಲ್ಲೇ ಸರ್ಕಾರ ಬಂದ ಮೊದಲನೇ ಬಜೆಟ್ನಲ್ಲಿ ಸುಮಾರು 90 ಕೋಟಿ ವೆಚ್ಚಕ್ಕೆ ನಮ್ಮ ಕ್ಷೇತ್ರಕ್ಕೆ ದೇನೂರು ಏತ ನೀರಾವರಿ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಿ ಈಗ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ, ಪೂಜೆ ಮಾಡಬೇಕು. ಇನ್ನು ಕಳೆದ ಬಜೆಟ್ನಲ್ಲಿ ಬದ್ನವಾಳು ಖಾದಿ ಮತ್ತು ಗ್ರಾಮೋದಯ ಕೇಂದ್ರವನ್ನು ಅಭಿವೃದ್ಧಿಗೊಳಿಸ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ಬಜೆಟ್ನಲ್ಲಿ ನಮಗೆ ಘೋಷಣೆಯನ್ನು ಮಾಡಿದರು. ಅದಕ್ಕೂ ಕೂಡ ಈಗ 40 ಕೋಟಿ ವೆಚ್ಚಕ್ಕೆ DPR ತಯಾರಾಗಿದೆ. 20 ಕೋಟಿ ಪ್ರಾರಂಭಿಕ ಹಂತದಲ್ಲಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ, ಟೆಂಡರ್ ಹಂತದಲ್ಲಿದೆ ಅದು ಕೂಡ. ಸೊ ಒಟ್ಟಾರೆಯಾಗಿ ಪ್ರತಿ ಸರಿ ಕೂಡ ಬಜೆಟ್ನಲ್ಲಿ ನಮಗೆ ವಿಶೇಷವಾದಂತಹ ರೂಪುರೇಷೆಗಳನ್ನ ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಹಕರಿಸ್ತಿದ್ದಾರೆ. ಅದರಿಂದ ನಮ್ಮ ಕ್ಷೇತ್ರ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ, ಮತ್ತು ಜೊತೆಗೆ ನಮ್ಮ ತಗಡೂನಲ್ಲೂ ಕೂಡ ಒಂದು CHನ 100 ಬೆಡ್ ಹಾಸ್ಪಿಟ್ಲಿಗೆ ಅಪ್ಗ್ರೇಡ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ವರುಣ ಕ್ಷೇತ್ರ ಬಂದರೂ ಕೂಡ ನಮ್ಮ ತಾಲೂಕಿಗೆ ಹೆಲ್ಪ್ ಆಗ್ತದೆ. ಇಂಥ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ, ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಿಕೆ ಬಯಸ್ತೇನೆ. ತಾವು ಮೊದಲನೇ ಬಾರಿ ಶಾಸಕರಾಗಿದ್ರಿ ಸರ್, 3 ವರ್ಷ ಪೂರೈಸ್ತಾ ಇದ್ದೀರಾ. ಸಾಕಷ್ಟು ಭರವಸೆಯನ್ನು ಜನತೆಗೆ ನೀಡಿದ್ರಿ. ಆ ಎಲ್ಲ ಭರವಸೆಗಳನ್ನ ಈಡೇರಿಸುವಂಥ ನಿಟ್ಟಿನಲ್ಲಿ ಜನತೆಗೆ ಈ 3 ವರ್ಷ ಕೆಲಸ ಮಾಡಿರೋ ತೃಪ್ತಿ ತಮಗಿದೆ ಅಂತ? ಈಗ ನಾವು ನಮ್ಮ ಪಕ್ಷ ಮುಖ್ಯವಾಗಿ ಹಲವಾರು ಭರವಸೆಗಳನ್ನ ನಮ್ಮ ಕ್ಷೇತ್ರದ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಕೊಟ್ಟಿದ್ದು. ಅದರಲ್ಲಿ ಬಹುಮುಖ್ಯವಾಗಿ ಗ್ಯಾರಂಟಿಗಳ ಭರವಸೆ ಕೊಟ್ಟಿದ್ದು. 5 ಗ್ಯಾರಂಟಿ ಕೂಡ ಇವಾಗ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಎಲ್ಲ ಜನರು ಕೂಡ ತಲುಪುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೇವೆ. ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರಗಳು ಹಲವಾರು ಇತ್ತು. ಇವತ್ತು ನಾವು ಈ ಕಾಡಂಚಿನ ಪ್ರದೇಶದಲ್ಲಿ ಅಡಿಯಾಲದಲ್ಲಿ ಇದ್ದೀವಿ. ಇಲ್ಲಿನ ರೈತರ ಸಮಸ್ಯೆ ಬೇರೆ ಇದೆ ಇರೋಂಥದ್ದು. ಅದರಿಂದ ನಾವು ಇಲ್ಲಿನ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ನಾವು ತಡೆಗಟ್ಟಬೇಕು, ನಾವು ರೆಸ್ಟ್ರಿಕ್ಟ್ ಮಾಡಿ ಇಲ್ಲಿನ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನು ನಮ್ಮ ತಂದೆಯವರು ಶ್ರೀಧರನವರು ಕೂಡ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಇಲ್ಲಿನ ಜನತೆ ಮನವಿ ಮಾಡಿದರು. ಅವರು ಕೂಡ ಇವರಿಗೆ ಮಾತನ್ನು ಕೊಟ್ಟಿದ್ದರು. ಅದರಂತೆ ಇವತ್ತಿನ ದಿವಸ ಇಲ್ಲಿನ ರೈಲ್ ಬ್ಯಾರಿಕೇಡಿಂಗ್ ಸಿಸ್ಟಮ್ ಏನಿತ್ತು ಅದಕ್ಕೆ ಅಡ್ಡಕಂಬಿ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಭದ್ರತೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ
ಇಲ್ಲಿ ವಿಶೇಷವಾಗಿ ಒಂದು ಮೆಷನ್ನು ನಮಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು. ಪ್ರಾರಂಭಿಕ ಹಂತದಲ್ಲಿ ಸುಮಾರು 1.5 ಕಿಲೋಮೀಟ್ರ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ನಲ್ಲಿ 1.5 ಕಿಲೋಮೀಟ್ರ್ ಮೆಶ್ ಹಾಕ್ಸಿದ್ದು. ತದನಂತರ ಈಗ ಒಟ್ಟಾರೆಯಾಗಿ ನಮ್ಮ BTCCFನಲ್ಲಿ ಅನುದಾನ ಇದೆ. ಆ ಅನುದಾನದಲ್ಲಿ ಸುಮಾರು 80 ಲಕ್ಷ ವೆಚ್ಚದ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಸುಮಾರು 2 ಕಿಲೋಮೀಟ್ರು 2.5 ಕಿಲೋಮೀಟ್ರ್ ಆಗ್ತದೆ. ಸುಮಾರು 2 ಕಿಲೋಮೀಟ್ರ್ 100 ಮೀಟ್ರ್ 2.55 ಕಿಲೋಮೀಟರ್ಸ್ ಅಷ್ಟು ಮೆಷನ್ನು ಚೈನ್ ಲಿಂಕ್ ಮೆಷನ್ನು ಇವತ್ತು ಅಳವಡಿಕೆ ಮಾಡೋಕ್ಕೆ ಇವತ್ತಷ್ಟೇ ನಾವು ಭೂಮಿ ಪೂಜೆನ ಮಾಡಿದ್ದೀವಿ. ಜೊತೆಗೆ ನಮ್ಮ ಓಂಕಾರ ರೇಂಜು ಗುಂಡ್ಲುಪೇಟೆಗೆ ಬರೋದು ಆದರೂ ಕೂಡ ನಮ್ಮ ವ್ಯಾಪ್ತಿಗೂ ಸೇರ್ತಿದೆ, ಹಳ್ಳಿಗಳು ಬರುತ್ತೆ. ಅಲ್ಲಿ ಸುಮಾರು 8 ಕಿಲೋಮೀಟ್ರ್ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ಗೆ ಟೆಂಡ್ರಿಗೆ ಹೋಗಿದೆ. ಸೊ ಒಟ್ಟಾರೆಯಾಗಿ ಹಂತವಾಗಿ ಈ ಒಂದು ಭಾಗ ಕೂಡ ರೈತರ ಸಮಸ್ಯೆನ ಬಗೆಹರಿಸಬೇಕು ಅಂತ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಪಡ್ತಾಯಿದ್ದೇವೆ. ಸೊ ಒಟ್ಟಾರೆಯಾಗಿ ರೈತರು ಕೂಡ ಈಗ ನಾವು ಪೂರ್ತಿಯಾಗಿ ನಮಗೆ 3 ವರ್ಷದಲ್ಲಿ ಸಮಸ್ಯೆಯನ್ನು ಎಂಟೈರ್ಲಿ ಬಗೆಹರಿಸೋಕ್ಕಾಗದೇ ಇರ್ಬೋದು, ಆದರೆ ಒಂದು ಪ್ರಯತ್ನವನ್ನು ಮಾಡಿ ಹಂತವಾಗಿ ಬಗೆಹರಿಸೋಂಥ ಕೆಲಸವನ್ನು ಮಾಡ್ತಿದ್ದೇವೆ. ಮುಂದೆ ಕೂಡ ನಾವು ಮಾಡಿಕೊಂಡು ಹೋಗ್ತೇವೆ. ಸ್ವಲ್ಪ ಸೈಂಟಿಫಿಕ್ಲಿ ಸ್ವಲ್ಪ ಎವಿಡೆನ್ಸ್ ಬೇಸ್ಡು ನಾವು ಪಾಲಿಸೀಸನ್ನು ರಚನೆಯನ್ನು ಮಾಡಿ ಇನ್ನೂ ಯಾವ ರೀತಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ಬಗೆಹರಿಸ್ಬೋದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಸರ್ಕಾರದಲ್ಲಿ ಚಿಂತನೆ ಮಾಡೋಕ್ಕಾಗ್ತದೆ. ಖಂಡಿತವಾಗಿಯೂ ನಮ್ಮ ಸಚಿವರು ಖಂಡ್ರೆ ಸಾಹೇಬರು ನಮಗೆ ಪೂರಕವಾದಂಥ ವಾತಾವರಣವನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿಕೊಟ್ಟು ನಮಗೆ ಅನುದಾನವನ್ನು ಕಲ್ಪಿಸ್ಕೊಟ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರು ಕೂಡ ನಮ್ಮ ಕ್ಷೇತ್ರ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಸಂಪರ್ಕ ರಸ್ತೆಗಳು ನಮ್ಮ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳಿಂದ ಆಗದಿರೋ ರಸ್ತೆಗಳಿದ್ದು ಅವೆಲ್ಲವೂ ಕೂಡ ಕೈ ಎತ್ಕೊಂಡು ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದರಲ್ಲಿ ನಮ್ಮ ದೇವರಸನಹಳ್ಳಿ ಹಳ್ಳದಕೆರೆ ದೇವರಸನಹಳ್ಳಿ ರಸ್ತೆ ಇದೆ ಉಪ್ಪನಹಳ್ಳಿ ತನಕ, ಅದು ಕೂಡ ಈಗ ಪ್ರಗತಿಯಲ್ಲಿದೆ. ಜೊತೆಗೆ ನಮ್ಮ ರಾಜೂರು ರಸ್ತೆ ಸುಮಾರು 20 ವರ್ಷದಿಂದ ರಾಜೂರು ರಸ್ತೆ ಆಗಿರಲಿಲ್ಲ, ಆ ರಸ್ತೆ ಈಗ ಕಂಪ್ಲೀಟ್ ಆಗಿದೆ. ಜೊತೆಗೆ ನಮ್ಮಲ್ಲಿ ನಮ್ಮ ಉಳ್ಳಳ್ಳಿಯಿಂದ ಉರ ಮತ್ತು ದುಗ್ಗಳ್ಳಿ, ಈಗ ದುಗ್ಗಳ್ಳಿ ತನಕನೂ ಕೂಡ ಈ ರಸ್ತೆ ಆಗಿದೆ. SSDP ಮತ್ತು CRFನಲ್ಲಿ ಅತ್ಯುತ್ತಮವಾದಂಥ ರಸ್ತೆ ಅಲ್ಲಿ ನಿರ್ಮಾಣ ಆಗಿದೆ. ಸೊ ಒಟ್ಟಾರೆಯಾಗಿ ಇನ್ನೂ ಸಾಕಷ್ಟು ಕೆಲಸ ಇದೆ. ಈಗ ನಮ್ಮ ಎಡಿಯಲ್ಲಿ ಬರೋಂಥ ಕೊತ್ತನಹಳ್ಳಿ ಅಲ್ಲೂ ಕೂಡ ರಸ್ತೆ ಮಾಡೋಕ್ಕಾಗಿದೆ. ಸೊ ಅವೆಲ್ಲನೂ ಕೂಡ SSDPಯಲ್ಲಿ ತೊಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲ ಕೆಲಸಗಳು ಕೂಡ ಆಗ್ತದೆ. ಜೊತೆಗೆ ನಮ್ಮ ಮುಳ್ಳೂರು ರಸ್ತೆ ಕೂಡ ಇದೆ, ಅದು ಕೂಡ ಟೆಂಡರ್ಗೆ ಹೋಗಿದೆ. ಹಂತವಾಗಿ ಎಲ್ಲ ರಸ್ತೆಗಳನ್ನೂ ಕೂಡ ನಮ್ಮ ಭಾಗದಲ್ಲಿರುವಂತಹ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೈಗೆತ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೇವೆ. ಮೂಲಭೂತ ಸೌಕರ್ಯಕ್ಕೇ ಸುಮಾರು 20 ಕೋಟಿ ವೆಚ್ಚಕ್ಕೆ ಕಳೆದ ಬಾರಿ ಮುಖ್ಯಮಂತ್ರಿಗಳೇನು 25 ಕೋಟಿ ಕೊಟ್ಟಿದ್ರು, 20 ಕೋಟಿನೂ ಕೂಡ ಪೂರ್ತಿ ನಾವು ಗ್ರಾಮೀಣ ಭಾಗದ ನಮ್ಮ ಜನರಿಗೆ ಸಾಮಾನ್ಯ ವರ್ಗದ ಬೀದಿಗಳಿಗೆ ನಾವು 20 ಕೋಟಿನೂ ಕೊಟ್ಟಿದ್ದೇವೆ. ಅದರಲ್ಲಿ CC ರಸ್ತೆ ಚರಂಡಿಗಳು ವಿವಿಧ ಬೀದಿಗಳಲ್ಲಿ ಆಗಲೇ ನಿರ್ಮಾಣ ಆಗಿದೆ. ಈ ಬಾರಿನೂ ಕೂಡ ಸುಮಾರು 700 ಕೋಟಿಯಷ್ಟು ಅನುದಾನವನ್ನು ಅದಕ್ಕೆ ಮೀಸಲಿಟ್ಟಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ನಗರಸಭೆಯಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತಾಗಿದೆ. ವಿನೂತನವಾಗಿ QR ಕೋಡ್ ಸಿಸ್ಟಮನ್ನು ತಂದು ಗವರ್ನೆನ್ಸ್ನಲ್ಲಿ, ಅದು ಕೂಡ ಫುಲ್ಲಿ ಫಂಡೆಡ್ ಪ್ರಾಜೆಕ್ಟ್. ಅದು ನಮ್ಮ ಭಾರತ ದೇಶದಲ್ಲೇ ಮೊದಲನೇ ನಗರಸಭೆ, ನಮ್ಮ ನಗರಸಭೆ ಈ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಂಥದ್ದು. ಆದ್ದರಿಂದ ಇನ್ನೂ ಹಲವಾರು ಈಗ ಹೊಸ ಬಡಾವಣೆಗಳಿಗೆಲ್ಲ ಮೂಲಭೂತ ಸೌಕರ್ಯ ಒದಗಿಸಬೇಕಾಗ್ತದೆ. ಅದಕ್ಕೂ ಕೂಡ ಸುಮಾರು 10 ಕೋಟಿ ರೂಪಾಯಿಗಳನ್ನ ಈಗ 50 ಕೋಟಿಲಿ ನಾವು ಕೈಗೆತ್ತಿಕೊಂಡಿದ್ದೀವಿ. ಅದರಿಂದ ಹಂತವಾಗಿ ಓವರಾಲ್ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಉಳ್ಳಳ್ಳಿ ಬ್ಲಾಕ್ ಆಗಿರ್ಬೋದು, ನಮ್ಮ ನಂಜನಗೂಡು ಬ್ಲಾಕ್ ಆಗಿರ್ಬೋದು, ಟೌನ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಹಂತವಾಗಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಈ 3 ವರ್ಷದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೀವಿ. ಈ ಬಾರಿ ಅತಿ ಹೆಚ್ಚಿನ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಆದ್ದರಿಂದ ಇಲ್ಲ ಒಂದು ಕಡೆ ಕ್ಷೇತ್ರಗಳಿಗೆ ಅನುದಾನ ಕುಂಠಿತ ಆಯಿತು ಅನ್ನುವಂಥ ಮಾತುಗಳನ್ನ ಸ್ವತಃ ಶಾಸಕರುಗಳು ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಯಾವತ್ತೂ ಕೂಡ ಮಾತು ನಾನಂತೂ ಯಾವತ್ತೂ ಹೇಳಿಲ್ಲ. ಯಾಕೆಂದರೆ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಎಷ್ಟು ಒತ್ತನ್ನು ಕೊಟ್ಟಿದೆ, ಗ್ಯಾರಂಟಿಗಳಿಗೆ ಎಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೆಲಸ ಕಾರ್ಯಗಳು ನಡೀತಿದೆ. ಮೊನ್ನೆ ಅಷ್ಟೇ ಸುಮಾರು 6.5 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನಾವು ಒಂದೇ ದಿವಸ ಭೂಮಿ ಪೂಜೆನ ನಾವು ಮಾಡಿದ್ದೇವೆ. ಉಳ್ಳಳ್ಳಿ ರಸ್ತೆ, ನಮ್ಮ ಉಳ್ಳಳ್ಳಿ ನಂಜನಗೂಡಿಗೆ ಹೋಗೋ ರಸ್ತೆ ಮರುಡಾಂಬರೀಕರಣ ಸುಮಾರು 3 ಕೋಟಿ ರೂಪಾಯಿಗಳಿಗೆ ನಮ್ಮ ಬೆಳಾರ್ ತನಕ ಆಗಿತ್ತು. ಈ ರಿಮೈನಿಂಗು ಸುಮಾರು 9 ಕಿಲೋಮೀಟ್ರ್ಗಳಿಗೆ ಸುಮಾರು 4.25 ಕೋಟಿ ವೆಚ್ಚದ ಅನುದಾನಕ್ಕೆ ಮೊನ್ನೆ ಅಷ್ಟೇ ಪೂಜೆ ಮಾಡಿದ್ದೀವಿ. ಅದರಿಂದ ಅನುದಾನದ ಕೊರತೆ ನಮ್ಮ ಕ್ಷೇತ್ರಕ್ಕೆ ಏನೂ ಇಲ್ಲ. ಹಂತವಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತಿದೆ. ಸ್ವಲ್ಪ ತಡ ಆದ್ರೂ ಕೂಡ ಕೆಲಸ ಅಂತೂ ಅತ್ಯುತ್ತಮವಾಗಿ ಆಗ್ತಾಯಿದೆ. ಅದರಿಂದ ನಮ್ಮಲ್ಲಿ ಏನು ಗ್ಯಾರಂಟಿಯಿಂದ ಏನು ಕುಂಠಿತ ಆಗಿಲ್ಲ. ನಮ್ಮಲ್ಲಿ ಗ್ಯಾರಂಟಿಗಳಿಗೂ ಕೂಡ ಸಾಕಷ್ಟು ಅನುದಾನದ ಜೊತೆಗೆ ಅಭಿವೃದ್ಧಿಗೂ ಅತಿ ಹೆಚ್ಚು ಅನುದಾನವನ್ನು ಇವತ್ತು ಮುಖ್ಯಮಂತ್ರಿಗಳು ಕಲ್ಪಿಸ್ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಹಂತವಾಗಿ ಆಗ್ತಾಯಿದೆ. ಮುಂದೆ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. CM ಕುರ್ಚಿ ಬದಲಾವಣೆ ವಿಚಾರದಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಸಾಕಷ್ಟು ಹಿಂದಿನಿಂದನೂ ಸಹ ನಡ್ಕೊಂಡು ಬರ್ತಾ ಇದೆ. ಇದರ ಜೊತೆಗೆ ದಲಿತ CM ವಿಚಾರನೂ ಕೂಡ ಮಾದೇವಪ್ಪನವರು ಧ್ವನಿ ಎತ್ತಿದ್ದಾರೆ. ತಾವು ಏನು ಹೇಳ್ತೀವಿ? ಇದೆಲ್ಲ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಪಕ್ಷ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿ ಇಬ್ಬರು ಕೂಡ ನಮ್ಮ ಪಕ್ಷದ 2 ಕಣ್ಗಳಿದ್ದಂಗೆ. ಸೊ ಖಂಡಿತವಾಗಿ ಅವರು ಯಾವ ರೀತಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ಹೆಜ್ಜೆಯಲ್ಲಿ ನಾವೆಲ್ಲರೂ ಕೂಡ ಸಾಕ್ತೇವೆ. ಜೊತೆಗೆ ಇದು ಹೈಕಮಾಂಡ್ ಇರುವಂಥ ಪಕ್ಷ ಆಗಿರೋದ್ರಿಂದ
ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತಗ್ತದೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಅದಕ್ಕೆ ತಲೆ ಬಾಗಬೇಕಾಗ್ತದೆ. ಖಂಡಿತವಾಗಿ ನಾನು ಕೂಡ ತಲೆ ಬಾಗ್ತೀನಿ. ಶಾಸಕರುಗಳ ಅಭಿಪ್ರಾಯವನ್ನು ಏನಾರು ಕಲೆ ಹಾಕಲಾಗುತ್ತೆ ಸರ್ ಅಂತ? ಇಲ್ಲ, ಈಗಾಗಲೇ ಹೇಳಿದ್ನಲ್ಲ, ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡಿಗೆ ಬಿಟ್ಟಿರೋ ಅಂಥದ್ದು. ಅವರು ಮಾಹಿತಿ ಕಲೆ ಹಾಕ್ತಾರೋ ಅಥವಾ ಇನ್ನೊಂದು ಮಾಡ್ತಾರೋ ಅವ್ರಿಗೆ ಬಿಟ್ಟಿರೋ ಅಂಥದ್ದು. ನಾನು ಈಗ ರಾಜ್ಯದ ಒಬ್ಬ ಅತಿ ಕಿರಿಯ ಶಾಸಕ. ನನ್ನ ಕೆಲಸ ನನ್ನ ಕ್ಷೇತ್ರದಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಮೊದಲ ಬಾರಿಗೆ ಗೆದ್ದಂಥ ಕೆಲವೊಂದಷ್ಟು ಶಾಸಕರುಗಳು ಸಚಿವರಾದರೆ ತಮ್ಮ ಕ್ಷೇತ್ರದಲ್ಲಿ ಓಡಾಟ ಮಾಡಲಿಕ್ಕೆ ಮುಂದಿನ ಚುನಾವಣೆಗಳಿಗೆ ಸಹಕಾರಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪತ್ರ ಬರ್ತಿದ್ರು. ಈಗ ತಮ್ಮ ಹೆಸರು ಮುಂಚೂಣಿಯಲ್ಲಿದೆ ಸಚಿವ ಸ್ಥಾನ ವಿಚಾರಕ್ಕೆ. ಇಲ್ಲ, ಅದು ಕಳೆದ ಡಿಸೆಂಬರ್ನಲ್ಲಿ ಎಲ್ಲ ಮೊದಲನೇ ಬಾರಿ ಗೆದ್ದಿದ್ದಂಥ ಶಾಸಕರ ಹತ್ರ ಒಂದು ಮನವಿ ಪತ್ರವನ್ನು, ಒಂದು ಸಿಂಗಲ್ ಮನವಿ ಪತ್ರದಲ್ಲಿ ಎಲ್ಲರೂ ಕೂಡ ಸಿಗ್ನೇಚರ್ ಹಾಕ್ಸಿದ್ರು. ಸುಮಾರು 30ಕ್ಕೂ ಅಧಿಕ ಮಂದಿ ಇದ್ದಾರೆ. ಅವರಲ್ಲಿ ಯಾರಿಗಾರು 5 ಜನಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿ ಎಲ್ಲರ ಹತ್ರ ಸಿಗ್ನೇಚರನ್ನು ಹಾಕ್ಸಿದ್ದು ನಿಜ. ನಾನು ಕೂಡ ಸೈನ್ ಹಾಕಿದ್ದು ನಿಜ. ಆದರೆ ಉದ್ದೇಶ ನಾನು ಸಚಿವನಾಗಬೇಕು ಅಂತಲ್ಲ. ಅದು ಫಸ್ಟ್ ಟೈಮರ್ಸಲ್ಲಿ ಯಾರಿಗಾರು ಒಂದು 5 ಜನಕ್ಕೆ ಕೊಡಿ ಅಂತ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದು. ಅದು ಉದ್ದೇಶ ಆಯಿತು. ಅದಕ್ಕೇನು ಅದು ಆವಾಗಲೇ ಡಿಸೆಂಬರ್ನಲ್ಲಿ ಕೊಟ್ಟರೆ ಅನಿಸುತ್ತೆ. ಅದು ಈಗ ಏನಕ್ಕೆ ಬಂದಿದೆ ನನಗೆ ಗೊತ್ತಿಲ್ಲ. ಅದರಿಂದ ಅದಕ್ಕೇನು ವಿಶೇಷವಾದಂತಹ ಏನು ಇಂಟರ್ಪ್ರಿಟೇಷನ್ ಕೊಡೋ ಅಂಥ ಅವಶ್ಯಕತೆ ಈಗ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಏನಾರು ಆ ಸ್ಥಾನ ಸಿಕ್ಕಿದ್ರೆ ಆಗಿದೆಯಲ್ಲ, ಯಶಸ್ವಿಯಾಗಿ ನಿಭಾಯಿಸ್ತೀರಾ ಸರ್ ಅಂತ? ನಮ್ಮ ತಂದೆಯವರು 2 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಕೆಲಸ ಮಾಡಿದಂಥವ್ರು. ಅವರು ಈ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವ್ರ ಕೆಲಸವನ್ನು ಮಾಡಿ ಅವ್ರ ಶ್ರಮ ಜೊತೆಗೆ ವಿಶೇಷವಾಗಿ KPCCಯ ಕಾರ್ಯಾಧ್ಯಕ್ಷರಾಗಿ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರ ಶ್ರಮ ಕೂಡ ಅತಿ ಹೆಚ್ಚು ಇರೋವಂಥದ್ದು. ಅದರಿಂದ ಅವರು ಇದ್ದಿದ್ದರೆ ಖಂಡಿತವಾಗಿ ಅವರು ಸಚಿವರಾಗಿ ಇವತ್ತು ಇರೋವಂಥವ್ರು, ಒಳ್ಳೆಯ ಹುದ್ದೆಯಲ್ಲಿ ಇರೋವಂಥವ್ರು. ಅದರಿಂದ ಎಲ್ಲೋ ಒಂದು ಕಡೆ ಅವರು ನಮ್ಮಲ್ಲಿ ಇಲ್ಲ, ತುಂಬ ನೋವಿನ ಸಂಗತಿ. ಅದರಿಂದ ಅವರಿದ್ದಿದ್ದರೆ ಖಂಡಿತವಾಗಿಯೂ ಅರ್ಹರಾಗಿ ಅವರು ಸಚಿವರಾಗಿ ಇವತ್ತು ಇರ್ತಿದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. DK ಶಿವಕುಮಾರ್ ಮತ್ತು ಧ್ರುವನಾರಾಯಣವರ ಸಂಬಂಧ ಹೇಗಿತ್ತು ಅಂತಂದರೆ, ಧ್ರುವನಾರಾಯಣವರು ನಂಜನಗೂಡು ಕ್ಷೇತ್ರದಲ್ಲಿ ಗೆದ್ದಿದ್ರೆ ಸಚಿವ ಸ್ಥಾನವನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ ಅಂತ ಮಾತ್ರ ಸ್ವತಃ DK ಶಿವಕುಮಾರ್ ಅವರು ಹೇಳ್ತಾರೆ ಸರ್. ಅವರ ಬಾಂಧವ್ಯದ ಬಗ್ಗೆ ಸರ್? ಇಲ್ಲ, ಖಂಡಿತವಾಗಿ ಅವರು ಮತ್ತು DK ಶಿವಕುಮಾರ್ ಸಾಹೇಬ್ ಇಬ್ಬರು ಕೂಡ ಹಿಂದೆ ಬೆಂಗಳೂರಿನಲ್ಲಿ ಒಟ್ಟಿಗೆ ರಾಜಕೀಯವನ್ನು ಮಾಡುವಂಥದ್ದು. ನಮ್ಮ ತಂದೆಯವರು ಕೂಡ ಅವರ ರಾಜಕೀಯ ಜೀವನವನ್ನು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಿದ್ದು. ಅವರು ಆಗಿನ ಕಾಲದಲ್ಲೇ NSUIನ ಬೆಂಗಳೂರು ಸಿಟಿ ಅಧ್ಯಕ್ಷರಾಗಿದ್ದರು. DK ಶಿವಕುಮಾರ್ ಸಾಹೇಬರು ಕೂಡ ಆ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಜೊತೆಗೆ ರಾಜಕೀಯ ಜೀವನವನ್ನು ಪ್ರಾರಂಭವನ್ನು ಮಾಡುವಂಥದ್ದು. ಜೊತೆಗೆ ಒಳ್ಳೆಯ ಬಾಂಧವ್ಯ ಅವರಿಬ್ಬರದು ಕೂಡ ಒಳ್ಳೆಯ ಬಾಂಧವ್ಯ ಇತ್ತು. ಜೊತೆಗೆ ಅವರು KPCC ಅಧ್ಯಕ್ಷರಾಗಿದ್ದ ಮೇಲೆ ತಂದೆಯವರು ಕೂಡ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅದರಿಂದ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ರು, ಒಳ್ಳೆಯ ಬಾಂಧವ್ಯ ಇತ್ತು. ಖಂಡಿತವಾಗಿಯೂ ಅವರು ಕೂಡ ನನಗೆ ಇವತ್ತಿನ ದಿವಸ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನನಗೂ ಕೂಡ ಮಹಾರಾಷ್ಟ್ರವನ್ನು ಇವತ್ತು ಕೊಟ್ಕೊಂಡು ಹೋಗ್ತಿದ್ದಾರೆ. ಖಂಡಿತವಾಗಿಯೂ ಅವರು ಇವತ್ತಿನ ದಿವಸ ನಮ್ಮೊಟ್ಟಿಗೆ ಪಕ್ಷದ ಅಧ್ಯಕ್ಷರಾಗಿ ಒಳ್ಳೆ ಸಂಘಟನೆಯನ್ನು ಇವತ್ತು ಮಾಡ್ಕೊಂಡು ಹೋಗಿದ್ದಾರೆ. ಖಂಡಿತವಾಗಿಯೂ ನಾವು ಅವ್ರ ಕೈ ಕೆಳಗಡೆ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡೋದು ಹೆಚ್ಚಿನ ರೀತಿ ನಾವು ಕೂಡ ತೊಡಗಿಸ್ಕೊಂಡು ಹೋಗ್ತೀವಿ. ಅವರು ಕೂಡ ಒಂದು ಉತ್ತಮ ಅವಕಾಶ ಇದೆ ಸರ್, CM ಆಗುವಂಥ ಅವಕಾಶಗಳೆಲ್ಲ ಇದೆಯಾ? ಈಗ ಅದನ್ನೆಲ್ಲ ನಾನು ಹೇಳಿದ್ದು, ನಮ್ಮದು ಹೈಕಮಾಂಡ್ ಪಕ್ಷ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡ ನಮ್ಮ ಪಕ್ಷದ 2 ಕಣ್ಗಳಿದ್ದಂಗೆ. ಅದರಿಂದ ಹೈಕಮಾಂಡು ಇವತ್ತು ಯಾವ ರೀತಿ ನಿರ್ಧಾರವನ್ನು ತೊಗೊತಿದೆ ಅದಕ್ಕೆಲ್ಲರೂ ಕೂಡ ತಲೆ ಬಾಗ್ತೀವಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಅದರಂತೆ ನಾನು ಕೂಡ ಇವತ್ತು ಅತಿ ಕಿರಿಯ ಶಾಸಕನಾಗಿ ನಾನು ಕೂಡ ಅದನ್ನೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೇಸಿಗೆ ಆರಂಭ ಆಗ್ತಾ ಇದೆ. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಾತಾವರಣ ಇದೆ ಸರ್? ಈಗಾಗಲೇ ಕಳೆದ ವಾರನೇ ನಾವು ಕುಡಿಯುವ ನೀರಿನ ವಿಚಾರವಾಗಿ ನಮ್ಮ ತಹಸೀಲ್ದಾರು ಮತ್ತು EO ನೇತೃತ್ವದಲ್ಲಿ ಎಲ್ಲ PDOs ಮತ್ತು ನಮ್ಮ VAS RISನೆಲ್ಲ ಸೇರಿಸಿ ಒಂದು ಸಭೆಯನ್ನು ಕೂಡ ಮಾಡಿದ್ದೇವೆ. ಅವರಿಗೆ ಇನ್ಸ್ಟ್ರಕ್ಷನನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಆದರೂ ಕೂಡ ಕೆಲವೊಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಇವತ್ತಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದನ್ನು ಬಗೆಹರಿಸ್ತಾ ಇದ್ದೇವೆ. ಎಲ್ಲೂ ಕೂಡ ಅವ್ರಿಗೆ ಕುಡಿಯೋ ನೀರು ಅಂತಂದರೆ ಅವ್ರಿಗೆ ಟ್ಯಾಂಕರಲ್ಲಾದ್ರೂ ಎಮರ್ಜೆನ್ಸಿಗೆ ಪೂರೈಸಬೇಕು, ಆ ರೀತಿಯಾದಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದೇವೆ. ಎಲ್ಲೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿ ಮಾಡೋವಂಥದ್ದು ಒಂದು ಫಸ್ಟ್ ಪ್ರಯಾರಿಟಿ ಆಗಿದ್ದರೆ ನಾವು ಅವ್ರಿಗೆ ಯಾವತ್ತೂ ಅವ್ರಿಗೆ ಸಮಸ್ಯೆ ಬರದೇ ಇರೋ ರೀತಿ ಒಂದು ಪ್ರಯತ್ನದಲ್ಲಿ ಕೂಡ ಇದ್ದೀವಿ. ಖಂಡಿತವಾಗಿಯೂ ಈಗ ಹಂತವಾಗಿ ನಿವಾರಣೆ ಮಾಡ್ತಿದ್ದೇವೆ. ಎಲ್ಲೆಲ್ಲಿ ಸಮಸ್ಯೆ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲೂ ಕೂಡ ನಾವು ಈಗ ಅಲ್ಲಿ ಏನು ಬೋರ್ ಅವಶ್ಯಕತೆ ಇದೆಯಾ ಅಥವಾ ಇನ್ನಿತರ ಪೈಪ್ಲೈನ್ ಮೂಲಕ ನೀಡುವಂಥ ಒಂದು ಅವಶ್ಯಕತೆ ಇದೆ ಎಲ್ಲವನ್ನೂ ಕೂಡ ನಾವು ಇವತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ಕೊಂಡಿದ್ದೇವೆ. ಅದರಂತೆ ನಾವು ಪೂರೈಸ್ತೇವೆ. ಮೀಸಲಾತಿ ವಿಚಾರದಲ್ಲಿ ತಮ್ಮ ನಿಲುವು ಏನು ಸರ್? ಯಾಕಂದರೆ ಸಾಕಷ್ಟು ಹೋರಾಟಗಳು, ಪರ ವಿರೋಧ ಹೋರಾಟಗಳಾಗ್ತಿದೆ, ಸಾಕಷ್ಟು ಗೊಂದಲ ಆಗ್ತಾಯಿದೆ. ತಮ್ಮ ನಿಲುವು ಸರ್ ಈ ಬಗ್ಗೆ? ಇಲ್ಲ, ಈಗಾಗಲೇ ಸರ್ಕಾರ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅದರಿಂದ ಅದಕ್ಕೆ ನಾವು ಮತ್ತೆ ಬೇರೆ ಅರ್ಥವನ್ನು ಕಲ್ಪಿಸ್ಕೋದು ಬೇಡ. ಯಾವುದೇ ಸಮಾಜಕ್ಕಾದರೂ ಕೂಡ ಅನ್ಯಾಯ ಆಗಬಾರ್ದು. ಅದರಿಂದ ಅದಕ್ಕೆ ಸರ್ಕಾರ ಖಂಡಿತವಾಗಿಯೂ ಕ್ರಮವನ್ನು ಇವತ್ತು ತೊಗೊಂಡಿದೆ. ಜೊತೆಗೆ ನಮ್ಮ ಮಾದೇವಪ್ಪ ಸಾಹೇಬರು ಕೂಡ ಅವರು ಹಲವಾರು ಬಾರಿ ಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಅದರಂತೆ ಅವರು ಸೂಕ್ತವಾದಂಥ ನಿರ್ಧಾರವನ್ನು ತೊಗೊಂಡು ಯಾವುದೇ ಸಮಾಜ ಕೂಡ ಅನ್ಯಾಯ ಆಗದ ರೀತಿ ಕ್ರಮವನ್ನು ತೊಗೊತಾರೆ ಅಂತ ನಾನು ಅಭಿಪ್ರಾಯವನ್ನು ತಿಳಿಸಿಕ್ಕೆ ಬಯಸ್ತೇನೆ. ಇದಿಷ್ಟು ಮಾತುಗಳು ಶಾಸಕ ದರ್ಶನ್ ಧ್ರುವನಾರಾಯಣ ಅವರ ಮಾತುಗಳಾಗ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.
ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.